ಒಳ್ಳೆ ಇನ್ನು ಸ್ವಲ್ಪ ಮುಂದೆ ಒಳ್ಳೆ ಇದೋ ಇಲ್ಲ ನನ್ನ ಸಿಪ್ಲಿ ಆಯಮ್ಮ ಇದೆ ಕಣೋ ಇದೆ ಅದು ಕಣ್ಕೊಡ್ ಮಾವ ಎಣ್ಕೊಂಡ್ ಅದೇನೋ ಡೈಲಾಗ್ ಅದು ಎಣ್ಕೊಡ್ ಮಾವ ಕಣ್ಕೊಡ್ ದೇವ್ರು ಅವ್ರದೇ ಇದು ಓನ್ ಹೌಸ್ ಓನ್ ಅಲ್ಲ ಸಾರಿ ಬಾಡಿಗೆ ಕಣ್ಕೊಡ್ ಆಲ್ ದ ಬೆಸ್ಟ್ ಮಗ. ಕುಡ್ದು ಬರೀ ಹೆಣ್ಣು ಮಕ್ಳು ಇರೋ ಮನೆಗೆ ಹೋಯ್ತಾ ಇದೆಯಾ? ಸಾರಾಗ ಕೊಡಿಲೆ ಕೈ ಕೊಡಿಲೆ ಆಲ್ ದ ಬೆಸ್ಟ್ ಮಗ. ಯಾಕೋ ಬರೀ ಹೆಣ್ಮಕ್ಳಿರೋ ಮನೆಗೆ ನೀನು ಹೋಗ್ತಾ ಇದೆಯಾ? ಹುಷಾರು. ನಾನು ಯಾಕೋ ಹೌದಪ್ಪನೇ, ನಾನು ಹೋಗೋಕ್ಕಾಗಕ್ಕಿಲ್ಲ ಲೇ. ನಾನು ಹೋದ್ರೆ ಜಗಳಗಳಾಗೋದು ಅದು ಹೆಂಗೋ ಹೋಗ್ಲಿ ನಾನು. ಅದ್ಮೇಲೆ ನಾನು ಫುಲ್ಲು ಟೈಟ್ ಬೇರೆ ಆಗ್ಬಿಟ್ಟಿದ್ದೀನಿ, ನಾನು ಹೋಗೋಕ್ಕಾಗಲ್ಲ. ದಯವಿಟ್ಟು ನೀನು ನಾನು ನಿನ್ನಷ್ಟ ಕುಡ್ದಿದ್ದೀನಲ್ಲೋ. ಬಿಟ್ಟ ನನ್ನ ಮಗನ ನೀನು ನನಗಿಂತ ಒಂದು 30 ಕಮ್ಮಿ ಹಾಕಿದ್ಯಾ? ಹೌದಾ? ನೀನು ಫುಲ್ ಸ್ಟಡಿ ಆಗಿದೆ ಮಗ. ನೀನು ಚೀತ ಆಗ ನೀನು ಚೇತ ಚೀತ ನೀನು. ಎಲ್ಲಿ ಮನೆ? ಮನೆ ಇಲ್ಲಿ ಅಡ್ರೆಸ್ ಸ್ಟ್ರೈಟ್ ಹೋಗು ಮಗ. ಸ್ಟ್ರೈಟಾಗಿ ಹೋಗಿ ಅಲ್ಲಿ ರೈಟ್ ತಗೋ. ರೈಟ್ ತಗೊಂಡು ರೈಟ್ ತಗೊಂಡ್ಬಿಟ್ಟು ಅಲ್ಲಿ ನಿನಗೆ ಇದು ಲಿಫ್ಟ್ ಬರುತ್ತೆ. ಲಿಫ್ಟು ಅದು ಲಿಫ್ಟು ಹಿಂಗೆ ಹೋಗ್ಬೇಕು ಲಿಫ್ಟಲ್ಲಿ. ಹೋಗ್ಬೇಕು ಹಂಗೆ ಬರೀ ಜಸ್ಟ್ ಒಂದು 3 ಫ್ಲೋರ್. 3 ಅಷ್ಟೇ. 3 ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಪ್ಯಾಸೇಜಲ್ಲಿ ಹೀಗೆ ಹೋಗ್ಬಿಟ್ಟು ಲಾಸ್ಟು ರೈಟ್ ತೊಗೊಂಡ್ರೆ ಅಲ್ಲೇ ಡೆಡ್ ಎಂಡಲ್ಲಿ ಇದೆ ಮನೆ. ಅದೇ ನಮ್ಮ ಇಂಗ್ಲೀಷ್ದು. ತುಂಬ ದೊಡ್ಡ ಮನೆ ತಾನ ನಿಮ್ದು? ಹೌದು, ಓನ್ ಹೌಸ್ ಅಲ್ಲ, ಬಾಡಿ ರೆಂಟೆಡ್. ಓಕೆ. ಮಜ್ಜ ಅಡ್ರೆಸ್ ಮಿಸ್ ಮಾಡಬೇಡ. ಅಲ್ಲಿದೆ ನಿಮ್ಮನೆ. ಇಷ್ಟೊತ್ತಲ್ಲಿ ಯಾರೇ ಮೀನಾ? ಗೊತ್ತಿಲ್ಲ ಅಮ್ಮ. ಅಕ್ಕ ಇರು, ನಾನು ನೋಡ್ತೀನಿ. ಯಾರೇ ನೀವು? ಚೇತನ್ ಸಿಸ್ಟರ್ ಇಲ್ವಾ? ಸಿಸ್ಟರಾ? ನಿಮ್ಮ ಸಿಸ್ಟರ್ ನಮ್ಮನೇಲಿ ಯಾಕ್ರಿ ಇರ್ತಾರೆ? ಮಂಜು, 1 ನಿಮಿಷ ಇರು. ಏನು ಚೇತನಣ್ಣ? ಸಿಸ್ಟರ್ ಸೂರ್ಯ ಫುಲ್ ಟೆನ್ಷನ್ ಆಗ್ಬಿಟ್ಟವ್ರೆ ಸಿಸ್ಟರ್. ಪಾಪದ ಮಗು, ಅದು ಊಟ ಮಾಡಿದ್ರೆ ಎಲ್ಲ ನಿಂತಿದ್ಯೋ? ಎಲ್ಲೂ ಇಲ್ಲ, ಇಲ್ಲೇ ಇದ್ದಾರೆ. ಎಲ್ಲೇ? ಇಲ್ಲೇ ಮನೇಲಿದ್ದಾರೆ. ಹೌದಾ? ಮನೇಲಿ ಏನು ಮಾಡ್ತಾ ಇದ್ದಾನೆ? ಮಲ್ಕೊಂಡಿದ್ದಾರೆ. ಮನೇಲೇ ಮಲಗಿದಾನ? ಮತ್ತಿನ್ನೇನು, ಬೀದಿಲಿ ಮಲ್ಕೋತಾರಾ? ಸಿಸ್ಟರ್, ಅಯ್ಯಪ್ಪನ ಮೇಲೆ ಆಣೆ ಮಾಡಿ ಹೇಳಿ ಸಿಸ್ಟರ್. ನಿಮ್ಮಪ್ಪನಾಣೆ, ಇಲ್ಲೇ ಇದ್ದಾರೆ. ನಾನು ಹೋಗ್ಲಾ? ಸರಿ ಸರಿ, ಕೇಳಿದೆ ಅಂತ ಹೇಳಿ. ಹೇಳಲ್ಲ, ಅವರೇ ಹೇಳಿದ್ದಾರೆ ಆ ಚೇತನ್ನು ಸರಿ ಇಲ್ಲ, ನನ್ನನ್ನು ಕುಡಿಸಿ ಹಾಳು ಮಾಡ್ತಿದ್ದಾನೆ ಅಂತ. ನಾನಾ? ಸಿಸ್ಟರ್, ಅವನೇ ನನಗೆ ಕುಡಿಸಿರೋದು. ಅದಾದ್ಮೇಲೆ ಅಪ್ಸ್ಕೊಂಡಾದ್ರ? ಸಿಸ್ಟರ್ ಬಾಯ್ ಸಿಸ್ಟರ್, ಅವನಿಗೆ ಕಂಬಳಿ ಒಟ್ಟಿಸಿ, ಚಳಿ ಜಾಸ್ತಿ. ಬಾಯ್. ನಡಿ ಮಲ್ಕೊಳ್ಳಿ. ಸೂರ್ಯ, ಅವನ ಚೀತಾ ಬಂತು. ಚೀತಾ ಸೂರ್ಯ ಮಗ, ಏನಾಯ್ತು? ವಾಟ್ ಹ್ಯಾಪನ್? ಮಗ, ನೀನೇ ಡಬಲ್ ಆಕ್ಟಿಂಗ. ಯಾಕೋ ನನ್ನ ಅಪ್ಪನೇ, ಯಾಕೋ ಡೌಟು. ನೀನು ಅಲ್ಲಿದೆಯಂತೆ.
ಲೇ ಡವ್ ಮಾಡ್ತಾಳೆ ಕಣ ಡವ್ ನನ್ನ ಜೊತೆ ಇದ್ದು ಹೆಂಗ ಪಳಗ್ಬಿಟ್ಟಿದೆ ನೋಡಿದೆ. ಲೇ ಮನೇಲಿ ಎಲ್ರು ಆರಾಮಾಗಿದ್ದಾರೇನೋ? ಓ ಎಲ್ಲ ಆರಾಮಾಗಿ ಹಾಸ್ಕೊಂಡು ಪಾಚ್ಕೊಳಕ್ ರೆಡಿ ಆಗಿದ್ದಾರೆ. ನನಗೆ ಅಷ್ಟೇ ಬೇಕಾಗಿರೋದು, ಇನ್ನೇನು ಬೇಡ. ಥ್ಯಾಂಕ್ಸ್ ಸರಿ ನಡಿ ಹೋಗೋಣ ಹೋಗೋಣ. ಮಗ. ಹಿಂಗೆ ಡಿಕ್ಕಿನಲ್ಲಿ ಹಾಕ್ತೀಯಾ? ಇಲ್ಲಪ್ಪ ಇಲ್ಲೇ ಅಲ್ಲಮ್ಮ ಇನ್ನೊಂದು ನೈನ್ಗೆ ಹಾಕ್ಬಿಟ್ಟು ಹೋಗ್ಬಿಡೋಣ, ಅಲ್ಲೇ ಸ್ವರ್ಗಕ್ಕೆ ಹೋಗ್ಬಿಡು. ಹೌದು ಹೌದು. ರೋಹಿಣಿ, ನೀನು ಕುತ್ಕೊಳ್ಳಮ್ಮ. ಅಮ್ಮ ಅದನ್ನು ಹಾಕು. ಮನೋಜ, 6ನೇ ದೋಸೆ ಕಣೋ. ಅಯ್ಯೋ ಅತ್ತೆ, ಯಾಕೆ ಹಾಗೆ ಹೇಳ್ತೀರಾ? ಪಾಪ ಆಫೀಸಲ್ಲಿ ನಿಂತು ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿರ್ತಾರೆ. ಅತ್ತೆ, ಅದ್ರಲ್ಲಿ ಇರೋದನ್ನು ಇವ್ರಿಗೆ ಹಾಕ್ಬಿಡಿ, ನಾನು ಹೋಗಿ 2 ದೋಸೆ ಹಾಕೊಂಡ್ಬರ್ತೀನಿ. ನಿನಗೆ ಸುಸ್ತಾಗಿದೆಯಾ ನಿನಗೆ? ಪಾರ್ಕಲ್ಲಿ ಕೂತ್ಕೊಂಡಿದ್ಯಾ, ರೂಮಲ್ಲಿ ಮಲ್ಕೊಂಡೇ ಇರ್ತೀಯ, ಈಗ ನೋಡಿದ್ರೆ ಗಡತ್ತಾಗಿ ತಿಂತೀಯ. ನಾಚಿಕೆ ಆಗಲ್ವಾ ನಿಂಗೆ? ಬೇಗ ಒಂದು ಕೆಲಸ ಹುಡ್ಕೊಳಕ. ರೀ, ಲೇಟ್ ಆಯ್ತು, ನೀವು ಬಂದು ದೋಸೆ ತಿನ್ಬಾರ್ದಾ? ಸೂರ್ಯಂಗೆ ಹೇಳಿ ಕಳಿಸಿದ್ದೀನಿ ಮೀನಿನ ಜೊತೆಲಿ ಕರ್ಕೊಂಬ ಅಂತ. ಇಬ್ಬರು ಬರಲಿ, ಜೊತೆ ಕೂತ್ಕೊಂಡು ತಿನ್ನೋಣ ಅಂತ. ಮನೆ ಶಾಂತವಾಗಿಲ್ವಾ? ಮತ್ತ್ಯಾಕೆ ಅವರೆಲ್ಲ ಈಗ? ಘಂಟಾನಾದ, ಮಂತ್ರಘೋಷ, ಭಕ್ತರ ಭಜನೆ ಸದ್ದು ಎಲ್ಲ ಇದ್ರೇನೆ ದೇವಸ್ಥಾನಕ್ಕೆ ಬೆಲೆ. ಮನೇನ ದೇವಸ್ಥಾನ ಅನ್ಕೊಳ್ಳೋರು ಅಲ್ಲಿರೋ ಶಬ್ದಗಳನ್ನ ತಡ್ಕೋಬೇಕು. ಆ ಮೀನ ಮತ್ತೆ ಬಂದ್ರೆ ನಮ್ಮ ಮರ್ಯಾದೆ ಮತ್ತೆ ಬೀದಿ ಪಾಲಾಗತ್ತೆ. ರೀ, ತಪ್ಪು ಮಾಡ್ದವ್ರನ್ನ ಯಾರಾದ್ರೂ ಮನೇಲಿ ಇಟ್ಕೋತಾರ? ಕರೆಕ್ಟ್, ಇಟ್ಕೋಬಾರದು. ನೀನು ಮನೋಜ ಇಬ್ರು ಮನೆ ಬಿಟ್ಟು ಹೋಗ್ಬಿಡಿ. ತಪ್ಪು ಮಾಡೋರೆಲ್ಲ ಮನೇಲೇ ಇರಬಾರ್ದು ಅಂತಾದ್ರೆ ದೇಶದ ಜನ ಎಲ್ಲ ಬೀದಿಲೇ ವಾಸ ಮಾಡಬೇಕಾಗಿತ್ತು ಕಣೆ. ಚಿಕ್ಕವರು ತಪ್ಪು ಮಾಡೋದು ಸಹಜ, ದೊಡ್ಡವರಾಗಿ ನಾವು ಅದನ್ನು ಕ್ಷಮಿಸ್ಬೇಕು. ಹಲೋ, ಎಲ್ಲಿದೆಯಪ್ಪ? ಮನೇಲೆ. ನಾನು ಮನೇಲೇ ಇದ್ದೀನಲ್ಲೋ. ಹೌದಾ? ನಾನು ಇಷ್ಟು ಬೇಗ ಮನೆಗೆ ಬಂದ್ಬಿಟ್ನಾ? ಇದು ಯಾವುದು ಮನೆ? ಇದು ನಮ್ಮದೇ ಓನ್ ಹೌಸ್, ನಮ್ಮದೇ ಮನೆ ಇದು. ಬಂದೆ 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 ಪಾ ಬಂದೆ. ಅಪ್ಪ, ನಾನು ರೂಮಲ್ಲಿ ಇರ್ತೀನಿ. ಯಾಕಪ್ಪ? ಬರ ಇಲ್ಲಿ. ಇಲ್ಲ, ಬಾ ಇಲ್ಲಿ ಹಿಂದೆ. ಯಾಕೋ ತೂರಾಡ್ತಾ ಇದೀಯಾ? ಕೇಳ್ತಿದ್ಯಲ್ಲಪ್ಪ, ಫುಲ್ಲಾಗಿ ಏರ್ಸ್ಕೊ ಬಂದಿದ್ದಾನೆ. ಯಾಕೋ ಈ ಹೊಟ್ಟೆ ಉರಿಸ್ತೀಯ? ನೀನು ಕಾಲಿಗೆ ಬಿದ್ದು ಕೇಳ್ಕೊಳ್ಳೋದೊಂದೇ ಬಾಕಿ ಕಣೋ. ನಿನಗೆ ನೋವಾದರೆ ನೀನು ದೇವ್ರ ಮುಂದೆ ಕೂತ್ಕೋತೀಯ, ನನಗೆ ನೋವಾದರೆ ನಾನು ತೀರ್ಥದ ಮುಂದೆ ಕೂತ್ಕೋತೀನಿ. ನೋವು ಒಂಚೂರು ತಡೆಯೋಕ್ಕೆ ಆಗಿಲ್ಲ ಅಂದಾಗ ಹೀಗೆ ಕುಡ್ಕೊಂಬರ್ತೀಯಾ? ಸಂಸಾರಿ ಕಣೋ ನೀನು. ಎಲ್ಲ ನಡ್ಕೊಳ್ಳೋದು ಸರಿ ಇಲ್ಲ ಕಣೋ ಕಂದ.
ಯಾವನ್ನೇ ಬೇಕು ಸಂಸಾರ? ನಾನು ಕೇಳಿನ ಯಾವನ್ನೇ ಬೇಕಪ್ಪ ಸಂಸಾರ? ನನ್ನ ಲೈಫಲ್ಲಿ ನಾನು ಒಬ್ಬನೇ ಇದ್ದಾಗ ಸಖತ್ತಾಗಿದ್ದೆ. ಇಟ್ಲೋ ನೋಡು ಲೈಫಲ್ಲಿ ಲೆಫ್ಟ್ ಲೆಗು ಮಟಾಸು ಎಲ್ಲ ಒಂದೇ ಸರಿ ಮಟಾಸ್. ನನ್ನ ಲೈಫಲ್ಲಿ ಏನೇ ಬಂದರು ಏನೇ ಆದರೂ ನನ್ನ ಲೈಫಲ್ಲಿ ಯಾವತ್ತು ಸಾಯಬೇಕು ಅಂತ ಅನ್ಸಿರ್ಲಿಲ್ಲಪ್ಪ. ಆದರೆ ನಿನ್ನ ಕಮ್ಮಿಂದ ನೋಡ್ಬಿಟ್ನಲ್ಲಪ್ಪ, ನನಗೆ ಬದುಕಲೇಬಾರ್ದು ಅಂತ ಅನಿಸ್ಬಿಡ್ತು. ಇದಕ್ಕೆಲ್ಲ ಯಾರಪ್ಪ ಕಾರಣ? ಯಾರು? ರವಿ ತಾನೇ? ಅದಕ್ಕೆ ಹೋಗ್ಬಿಟ್ಟು ಅವ್ರನ್ನ ಹಿಡ್ಕೊಂಡು ಹಂಗೆ ಒಂದು ಡಿಚ್ಚಿ ಕೊಟ್ಬಿಟ್ಟು ಊದಿಸ್ಬಿಟ್ಟು ಬಂದ್ಬಿಟ್ಟೆ ನಾನು. ರವಿ ಹೊಡೆದ್ಬಿಟ್ಟು ಬಂದ್ಬಿಟ್ಯಾ? ಇಲ್ಲ, ಯಾಕೆ ಬಂದ್ಬಿಡು. ಅವನು ಮಾಡಿರೋ ಕೆಲಸಕ್ಕೆ ಕರ್ಕೊಂಡೋಗಿ ಭಾರತ ರತ್ನ ಪ್ರಶಸ್ತಿ ಕೊಟ್ಟು ಬಂದ್ಬಿಡೋಣ. ತಪ್ಪು ಮಾಡಿರೋದು ನಿನ್ ಹೆಂಡತಿ, ಮೊದಲು ಅವಳ ಕೆನ್ನೆಗೆ ಬಾರ್ಸ್ಬಿಟ್ಟು ಬಾರಳು. ಬಿಟ್ಟಲ್ಲ ಅಷ್ಟೇ ಒಂದು. ಅಬ್ಬಾ ಸದ್ಯ ಅಪ್ಪ ಅವಳ ನನಗೆ ಗಂಟಾಕಕ್ಕೆ ನೋಡ್ತಾ ಇದ್ರು. ಸದ್ಯ ನಾನು ಬಚಾವಾದೆ. ಇಲ್ಲದೆ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಹೋಗಿ ಜೈಲಲ್ಲಿ ಕೊಳಿಬೇಕಾಗಿತ್ತು. ಯಾಕೋ ಉರಿಯೋ ಬೆಂಕಿಗೆ ತುಪ್ಪ ಸುಲಿತಿಯಲ್ಲ ಮನೋಜ್? ಯಾಕೆ ಅಂದರೆ ಹಂಗೆ ತುಪ್ಪ ಸುರಿದು ಅವನು ಹತ್ಕೊಂಡು ಉರ್ದು ಬೂದಿ ಆಗೋಗ್ಲಿ ಅಂತ. ಇವ್ರನ್ನ ಯಾಕ್ರಿ ಬೂದಿ ಮಾಡ್ತೀರಾ? ಬುದ್ಧಿ ಇಲ್ವಾ ನಿಮ್ಗೆ? ಎಲ್ರು ಇರೋ ಮನೆಗೆ ಕುಡ್ಕೊಂಡ್ ಬರ್ತೀರಲ್ಲ.